ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದು ನಡೆದ ದಿವಸದಿಂದ ಇಲ್ಲಿ ತನಕ ಏನೆಲ್ಲ ನಡೀತು ಇದನ್ನ ಒಂದು ಸಿನಿಮಾ ಮಾಡಬೇಕು ಅಂತ ದರ್ಶನ್ ಅವರ ಆಸೆ ಅಂತ. ಸಿನಿಮಾ ಆಗುತ್ತಾ ಈ ಡಿ ಗ್ಯಾಂಗ್ ಮರ್ಡರ್ ಸ್ಟೋರಿ? ಜೈಲು ವಾಸದ ಅನುಭವವನ್ನ ಸಿನಿಮಾ ಮಾಡ್ತಾರಾ ದಾಸ ಅಂತ. ದರ್ಶನ್ಗೆ ಜೈಲಿನ ಕುರಿತು ಸಿನಿಮಾ ಮಾಡುವಂತಹ ಹೆಬ್ಬೈಕೆ ಇದೆಯಂತೆ. ಅವರೇ ಹೇಳ್ಕೊಂಡಿದ್ದಾರೆ, ಇಡೀ ಘಟನಾವಳಿಯ ಬಗ್ಗೆ ಕಥೆ ಬರಿತೀನಿ, ಕಥೆ ಬರೆದು ಮುಂದೊಂದು ದಿನ ಇದನ್ನು ಸಿನಿಮಾ ಮಾಡ್ತೀನಿ ಅಂತ ದರ್ಶನ್ ಅಲ್ಲಿನ ಜೈಲು ಸಿಬ್ಬಂದಿ ಮತ್ತು ಪೊಲೀಸರ ಮುಂದೆ ತಮ್ಮ ಕನಸನ್ನು ಬಿಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇರಬಹುದು. ಯಾಕೆಂದರೆ ಅವರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ವ್ಯಕ್ತಿ. ಅವ್ರಿಗಿದೊಂದು ಅನಿಸಿರ್ಬೋದು, ಇದನ್ನು ತೋರಿಸ್ಬೇಕು, ಒಂದು ಮೆಸೇಜ್ ಕೊಡಬೇಕು ಅಂತ ಏನಾದರೂ ಅನಿಸಿರ್ಬೋದು. ಒಬ್ಬ ವ್ಯಕ್ತಿ ಹೇಗೆ ಝೀರೋಯಿಂದ ಬೆಳೆದು ಬಂದು ಇಷ್ಟು ದೊಡ್ಡ ನಟನಾಗಿ ಸಣ್ಣದೊಂದು ತಪ್ಪಿನಿಂದ ಈ ಥರ ಶಿಕ್ಷೆ ಅನುಭವಿಸಿರೋದು, ಜೈಲುವಾಸದ ಕಷ್ಟ ನಷ್ಟಗಳು, ಅದನ್ನು ಸಿನಿಮಾ ಮಾಡಬೇಕು ಅಂತ ಅನಿಸಿರ್ಬೋದು. ಅದನ್ನು ಹೇಳ್ಕೊಂಡಿದ್ದಾರೆ.